ಸಂತಾನದಲ್ಲಿ ಶುಭ ಫಲಗಳು ದೊರೆಯಲು ಮಹಾಲಯ ಅಮಾವಾಸ್ಯೆಯ ದಿನ ಈ ವಸ್ತುಗಳನ್ನು ದಾನ ಮಾಡಿದರೆ ಶುಭವಾಗುವುದು. ಪಿತೃಗಳ ಋಣ ತೀರಿಸಲು ಎಂದಿಗೂ ಸಾಧ್ಯವಿಲ್ಲ. ಆದರೆ ಅಗಲಿದ್ದ ಪಿತೃಗಳನ್ನು ವರ್ಷಕ್ಕೊಮ್ಮೆ ಪಿತೃಪಕ್ಷದಲ್ಲಿ ಅಥವಾ ಮಹಾಲಯ ಅಮಾವಾಸ್ಯೆಯ ದಿನ ಸ್ಮರಿಸಿ ತಿಲತರ್ಪಣ, ಜಲತರ್ಪಣ ಹಾಗೂ ಪಿಂಡದಾನವನ್ನು ನೀಡಿ ಕೃತಜ್ಞತೆ ಸೂಚಿಸುವುದೇ ಮಹಾಲಯ ಅಮಾವಾಸ್ಯೆಯ ಉದ್ದೇಶ. ಪಿತೃಗಳ ಅನುಗ್ರಹ ಇಲ್ಲದೆ ಇದ್ದರೆ ಆ ಮನೆಯಲ್ಲಿ ಪ್ರತಿಯೊಂದಕ್ಕೂ ಅಡೆತಡೆಗಳು ಬರುತ್ತದೆ. ಮದುವೆಯಲ್ಲಿ ಅಡೆತಡೆ, ಸಂತಾನದ ಸಮಸ್ಯೆ, ಅದರಲ್ಲೂ ಅಂಗವಿಕಲ ಸಂತಾನದ ಜನನ, ಮನೆಯಲ್ಲಿ ದೇವತಾ ಕಾರ್ಯ ಮಾಡಲು ಅಡೆತಡೆ, ಅನಾರೋಗ್ಯ, ಮನೆಯಲ್ಲಿ ಕಲಹ, ಜಗಳ, ಹೀಗೆ ನೂರಾರು ಸಮಸ್ಯೆಗಳಿಂದ ಒದ್ದಾಡಬೇಕಾಗುತ್ತದೆ. ಹಾಗಾಗಿ ಈ ಸಮಯದಲ್ಲಿ ದಾನ ಮಾಡಿದರೆ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಪಿತೃರಿಗೆ ಪಿಂಡ ಪ್ರದಾನ ಮಾಡಿ ತಿಲೋದಕ ತರ್ಪಣ ಬಿಡುತ್ತಾರೆ. ಗೋಗ್ರಾಸವಿಟ್ಟು ಆ ದಿನ ಮಾಡಿರುವ ಪ್ರತಿಯೊಂದು ಆಹಾರವನ್ನು ಕಾಗೆಗೆ ನೀಡಿ ಕಾಗೆ ಆಹಾರವನ್ನು ಸೇವಿಸಿದ ಬಳಿಕವೇ ಕುಟುಂಬದವರು ಊಟ ಮಾಡುತ್ತಾರೆ. ಈ ವರ್ಷ ಸೆಪ್ಟೆಂಬರ್ 21 ಭಾನುವಾರ ಮಹಾಲಯ ಅಮಾವಾಸ್ಯೆಯು ಬಂದಿದೆ. ಪಿತೃಪಕ್ಷ ಮತ್ತು ಮಹಾಲಯ ಅಮಾವಾಸ್ಯೆಯ ದಿನ ಪೂರ್ವಜರನ್ನು ನೆನೆದು ಕೆಲವೊಂದು ವಸ್ತುಗಳನ್ನು ದಾನ ಮಾಡಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಪಿತೃಪಕ್ಷದಲ್ಲಿ ಪೂರ್ವಜರು ಭೂಮಿಗೆ ಬರುತ್ತಾರೆ ಎನ್ನುವ ನಂಬಿಕೆ ಇದೆ. ಪಿತೃಪಕ್ಷದಲ್ಲಿ ದಾನಕ್ಕೆ ಹೆಚ್ಚಿನ ಮಹತ್ವವಿದೆ. ಕೆಲವು ವಸ್ತುಗಳನ್ನು ದಾನ ಮಾಡಿದರೆ ಪೂರ್ವಜರು ಸಂತೋಷದಿಂದ ನಮ್ಮನ್ನು ಹರಸುತ್ತಾರೆ. ದಾನಕ್ಕಿಂತ ಮಿಗಿಲಾದ ಪುಣ್ಯದ ಕೆಲಸವಿಲ್ಲವೆಂದು ಹೇಳುತ್ತಾರೆ. ಅದರಲ್ಲೂ ಪಿತೃಪಕ್ಷದಲ್ಲಿ ದಾನ ಮಾಡುವುದರಿಂದ ಪೂರ್ವಜರನ್ನು ತೃಪ್ತಿಪಡಿಸಬಹುದು. ಇದರಿಂದ ಮನೆಯಲ್ಲಿ ಸುಖ ಶಾಂತಿಯ ಜೊತೆಗೆ ಸಂಪತ್ತು ವೃದ್ಧಿಯಾಗುತ್ತದೆ. ಕುಟುಂಬದಲ್ಲಿ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ. ಹಾಗಾಗಿ ಪಿತೃಪಕ್ಷದಲ್ಲಿ ಮಾಡುವ ದಾನಗಳ ಬಗ್ಗೆ ಹಾಗೂ ಈ ಸಮಯದಲ್ಲಿ ಗರ್ಭಿಣಿಯರು ಎಚ್ಚರಿಕೆ ವಹಿಸಬೇಕಾದ ಮಾಹಿತಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಗರ್ಭಿಣಿಯರು ಪಿತೃಪಕ್ಷದ ಸಮಯದಲ್ಲಿ ತಪ್ಪಿಯೂ ನಿರ್ಜನ ಪ್ರದೇಶ ಅಥವಾ ಕಾಡಿನ ಕಡೆ ಹಾಗೂ ಸ್ಮಶಾನಕ್ಕೂ ಹೋಗಬಾರದೆಂದು ಪುರಾಣಗಳು ಹೇಳುತ್ತವೆ. ಪಿತೃಪಕ್ಷದಲ್ಲಿ ಪೂರ್ವಜರ ಜೊತೆ ಕೆಟ್ಟ ಆತ್ಮಗಳು ಭೂಮಿಗೆ ಬರುತ್ತವೆ. ಇದು ಗರ್ಭಿಣಿ ಹಾಗೂ ಮಗುವಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಹಾಗಾಗಿ ಗರ್ಭಿಣಿಯರು ಎಚ್ಚರವಾಗಿರುವುದು ಒಳಿತು. ಪಿತೃಪಕ್ಷವೆಂದರೆ ನಮ್ಮ ಪಿತೃಗಳಿಗೆ ಗೌರವ ಸಲ್ಲಿಸುವ ಹಬ್ಬವಾಗಿದೆ. ಅಷ್ಟು ಮಾತ್ರವಲ್ಲ, ಸದ್ಗುಣವನ್ನು ಪಡೆಯಲು ಮತ್ತು ಮೋಕ್ಷದ ಬಾಗಿಲನ್ನು ತೆರೆಯಲು ಕೂಡ ಇದು ಅತ್ಯಂತ ಉತ್ತಮ ಸಮಯವಾಗಿದೆ. ಪಿತೃಪಕ್ಷದಲ್ಲಿ ಇಂತಹ ಶುಭ ಕಾರ್ಯ ಮಾಡಿದಷ್ಟು ಶುಭ ಫಲಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಅಂದರೆ ಶುಭ ಕಾರ್ಯವೆಂದರೆ ಮದುವೆ, ಗೃಹ ಪ್ರವೇಶ, ಮುಂಜಿ ಇಂತಹ ಕಾರ್ಯ ಮಾಡುವುದಲ್ಲ. ಈ ಸಮಯದಲ್ಲಿ ನಮ್ಮ ಪಿತೃಗಳನ್ನು ನೆನೆದು ಮನಸ್ಫೂರ್ತಿಯಾಗಿ ಸಲ್ಲಿಸುವ ಸೇವೆಯೇ ಶುಭ ಕಾರ್ಯ. ಪಿತೃಪಕ್ಷದಲ್ಲಿ ಇಂತಹ ಶುಭ ಕಾರ್ಯಗಳನ್ನು ಮಾಡುವುದರೊಂದಿಗೆ ದಾನ ಮಾಡುವುದಕ್ಕೂ ಕೂಡ ವಿಶೇಷ ಮಹತ್ವವಿದೆ. ಬಾಳೆಹಣ್ಣು ನಿತ್ಯ ಹರಿದ್ವರ್ಣದ ಹಣ್ಣು ವಿಷ್ಣುವಿಗೆ ಪ್ರಿಯವಾದ ಹಣ್ಣು. ಭಗವಾನ್ ವಿಷ್ಣುವು ವೈಕುಂಠಧಾಮದ ಒಡೆಯ, ಮೋಕ್ಷವನ್ನು ಒದಗಿಸುವವರು. ಪೂರ್ವಜರು ಬಾಳೆಹಣ್ಣಿನ ದಾನವನ್ನು ಸ್ವೀಕರಿಸಿದ ನಂತರ ಸಂತೃಪ್ತಿಗೊಂಡು ತಮ್ಮ ವಂಶಸ್ಥರಿಗೆ ಆಶೀರ್ವಾದ ನೀಡುತ್ತಾರೆ. ಶ್ರಾದ್ದ ಪಕ್ಷದ ಪ್ರಮುಖ ಅಂಶಗಳಲ್ಲಿ ಕಪ್ಪು ಎಳ್ಳು ಕೂಡ ಒಂದು. ಶ್ರಾದ್ದ ಪಕ್ಷದಲ್ಲಿ ದಾನ ಮಾಡುವುದಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಪಿತೃಪಕ್ಷದಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಅದು ನೇರವಾಗಿ ನಮ್ಮ ಪೂರ್ವಜರನ್ನು ಸೇರುತ್ತದೆ. ಇದರಿಂದ ಪೂರ್ವಜರು ಸಂತೋಷಗೊಂಡು ನಿಮ್ಮ ಇಡೀ ಕುಟುಂಬವನ್ನು ಪ್ರಗತಿ ಮತ್ತು ಸಮೃದ್ಧಿಯೊಂದಿಗೆ ಆಶೀರ್ವದಿಸುತ್ತಾರೆ. ಇದರಿಂದ ಮನೆಯಲ್ಲಿ ಸದಾ ಕಾಲ ಸಂತೋಷ ಮತ್ತು ಸಮೃದ್ಧಿಯು ನೆಲೆಯಾಗುತ್ತದೆ. ಧರ್ಮ ಗ್ರಂಥಗಳ ಪ್ರಕಾರ ಪಿತೃಪಕ್ಷದಲ್ಲಿ ಭೂಮಿ ದಾನ ಮಾಡುವುದನ್ನು ಅತಿ ದೊಡ್ಡ ಕೊಡುಗೆ ಎಂದು ಹೇಳುತ್ತಾರೆ. ಉದ್ದೇಶಪೂರ್ವಕವಾಗಿ ಅಥವಾ ತಿಳಿದು ಕೂಡ ಮಾಡಿರುವ ಯಾವುದಾದರೂ ತಪ್ಪಿನಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಆ ವ್ಯಕ್ತಿಯು ಪಿತೃಪಕ್ಷದಲ್ಲಿ ಒಂದಿಷ್ಟು ಭೂಮಿಯನ್ನು ದಾನ ಮಾಡಬೇಕು ಎನ್ನುವ ನಂಬಿಕೆ ಇದೆ. ಭೂಮಿ ದಾನವು ನಿಮಗೆ ಅಕ್ಷಯ ಪುಣ್ಯವನ್ನು ನೀಡುತ್ತದೆ. ಈ ಸಮಯದಲ್ಲಿ ಭೂದಾನ ಮಾಡುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯು ದೂರಾಗುತ್ತದೆ. ಮನೆಯ ಗೌರವ ಹೆಚ್ಚಾಗುತ್ತದೆ. ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವಂತೆ ಚಂದ್ರನ ಮೇಲಿನ ಭಾಗದಲ್ಲಿ ಪಿತೃಗಳು ಸ್ಥಾನವನ್ನು ಪಡೆದುಕೊಂಡಿರುತ್ತಾರಂತೆ. ಪೂರ್ವಜರು ಚಂದ್ರನ ಹೊಳಪುಳ್ಳ ಬೆಳ್ಳಿ ಪಾತ್ರೆಗಳನ್ನು ಇಷ್ಟಪಡುತ್ತಾರೆ. ಆದ್ದರಿಂದ ಪಿತೃಪಕ್ಷದಲ್ಲಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಬೆಳ್ಳಿಯಿಂದ ತಯಾರಿಸಿದ ವಸ್ತುಗಳನ್ನು ದಾನ ಮಾಡಬೇಕು. ಈ ಕ್ರಮವನ್ನು ಅನುಸರಿಸುವುದರಿಂದ ಈ ಸಮಯದಲ್ಲಿ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು. ಪಿತೃಪಕ್ಷದಲ್ಲಿ ವಸ್ತ್ರಗಳನ್ನು ದಾನ ಮಾಡಬೇಕು. ಪೂರ್ವಜರ ಹೆಸರಿನಲ್ಲಿ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಎಲ್ಲಾ ಭೌತಿಕ ಸಂತೋಷವನ್ನು ಪಡೆಯಬಹುದು. ಜೊತೆಗೆ ಪೂರ್ವಜರ ಆಶೀರ್ವಾದಕ್ಕೂ ನಾವು ಪಾತ್ರರಾಗಬಹುದು. ಶ್ರಾದ್ದ ಪಕ್ಷದಲ್ಲಿ ಪೂರ್ವಜರಿಗೆ ಬೆಲ್ಲ ಮತ್ತು ಉಪ್ಪನ್ನು ದಾನ ಮಾಡುವುದು ಅತ್ಯುತ್ತಮವೆಂದು ಹೇಳುತ್ತಾರೆ. ಮನೆಯಲ್ಲಿ ಆಗಾಗ ವಿವಾದಗಳಾಗುತ್ತಿದ್ದರೆ, ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಹಾಗೂ ಮನೆಯಲ್ಲಿನ ಜನರು ಶುಭವನ್ನು ಪಡೆಯಲು ಬೆಲ್ಲ ಮತ್ತು ಉಪ್ಪನ್ನು ದಾನ ಮಾಡಬೇಕು. ಇದರಿಂದ ಮನೆಯಲ್ಲಿ ಶುಭ ಪ್ರಾಪ್ತವಾಗುವುದು. ಪಿತೃಪಕ್ಷದಲ್ಲಿ ಪೂರ್ವಜರ ಶಾಂತಿಗಾಗಿ ಬೂಟು ಅಥವಾ ಚಪ್ಪಲಿಯನ್ನು ದಾನ ಮಾಡಬೇಕು. ಇದರಿಂದ ಪಿತೃಗಳ ಆತ್ಮಗಳು ತೃಪ್ತಿ ಪಡೆಯುತ್ತದೆ.
ಭೂಮಿಯಲ್ಲಿನ ತನ್ನ ಕುಟುಂಬಕ್ಕೆ ಆಶೀರ್ವಾದ ಮಾಡುತ್ತಾರೆ. ಅಷ್ಟು ಮಾತ್ರವಲ್ಲದೆ ಪಿತೃಪಕ್ಷದಲ್ಲಿ ಚಪ್ಪಲಿಯನ್ನು ದಾನ ಮಾಡುವುದರಿಂದ ಕುಟುಂಬದಲ್ಲಿನ ಆರ್ಥಿಕ ಸಮಸ್ಯೆಗಳು ದೂರ ಆಗುವುದು. ಪಿತೃಗಳನ್ನು ಅಥವಾ ಪೂರ್ವಜರನ್ನು ಸಮಾಧಾನ ಪಡಿಸಲು ಅವರಿಗೆ ಇಷ್ಟವಾದ ಛತ್ರಿಯನ್ನು ದಾನ ಮಾಡಬೇಕು. ಇದನ್ನು ಉತ್ತಮವೆಂದು ಹೇಳುತ್ತಾರೆ. ಇದು ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಯಾಗುವಂತೆ ಮಾಡುತ್ತದೆ. ನೀವು ನಿಮ್ಮ ಕುಟುಂಬದ ಸದಸ್ಯರು ಮಾತ್ರವಲ್ಲ, ಪೂರ್ವಜರು ಕೂಡ ಸಂತೋಷಗೊಳ್ಳುತ್ತಾರೆ. ಆದ್ದರಿಂದ ಪಿತೃಪಕ್ಷದಲ್ಲಿ ಪೂರ್ವಜರ ಹೆಸರಿನಲ್ಲಿ ಛತ್ರಿಯನ್ನು ದಾನ ಮಾಡಬೇಕು. ಪಿತೃಗಳ ಅನುಗ್ರಹ ಇಲ್ಲದೆ ಇದ್ದರೆ ಆ ಮನೆಯಲ್ಲಿ ಪ್ರತಿಯೊಂದಕ್ಕೂ ತೊಂದರೆ, ಅಡೆತಡೆಗಳು ಬರುತ್ತದೆ. ಆದರೆ ಈ ರೀತಿ ದಾನ ಮಾಡುವುದರಿಂದ ಪಿತೃಗಳು ಸಂತೃಪ್ತರಾಗಿ ನಿಮ್ಮನ್ನು ಹರಸುತ್ತಾರೆ. ಜೊತೆಯಲ್ಲಿ ಉತ್ತಮ ಆರೋಗ್ಯ, ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಮದುವೆ ತಡವಾಗುತ್ತಿದ್ದರೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ಮದುವೆಯಾಗಿ ತುಂಬಾ ವರ್ಷಗಳಾದರೂ ಮಕ್ಕಳಿಲ್ಲದವರಿಗೆ ಉತ್ತಮ ಸಂತಾನ ಲಭಿಸುತ್ತದೆ. ಮನೆಯಲ್ಲಿ ಸುಖ, ಸಂತೋಷ, ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮೇಲೆ ಹೇಳಿದ ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನಾದರೂ ದಾನ ಮಾಡಿ ಪಿತೃಗಳ ಅನುಗ್ರಹ ಲಭಿಸುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.